ಒಂದು ಬಟ್ಲ ಕೊಬ್ಬರಿ, 3 ಉಳ್ಳಾಗಡ್ಡಿ, 5 ತತ್ತಿ, 2 ಟೊಮೆಟೊ ಹಣ್ಣು, ಒಂದು ಸ್ವಲ್ಪ ಕೊತ್ತಂಬರಿ, ಒಂದು ಸ್ವಲ್ಪ ಪುದೀನ. ಎಗ್ ಗ್ರೇವಿಗೆ ಬೇಕಾಗುವ ಪದಾರ್ಥಗಳು. ಎಗ್ ಫ್ರೈ ಮಾಡೋಕ್ಕೆ ಹುರ್ಕೋಬೇಕು. ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಈ ಕೊಬ್ಬರಿ ಫ್ರೈ ಮಾಡಬೇಕು. ಗೋಲ್ಡನ್ ಕಲರ್ ಆಗುವವರೆಗೂ ಫ್ರೈ ಮಾಡಬೇಕು. ಗೋಲ್ಡನ್ ಕಲರ್ ಆಗುವವರೆಗೂ ಫ್ರೈ ಮಾಡಬೇಕು. ಇನ್ನು ಸ್ವಲ್ಪ ಫ್ರೈ ಆಗಬೇಕು. ಈ ಫ್ರೈ ಆದ್ಮೇಗ ಇವು ಇನ್ನೊಂದು ಪ್ಲೇಟಿಗೆ ತೆಕ್ಕೋಬೇಕು. ಫ್ರೈ ಆಗಿದಾವ, ತೆಗೆದುಕೊಳ್ಬೇಕು. ಇದೇ ಎಣ್ಣೆ ಒಳಗ ಈರುಳ್ಳಿಯನ್ನು ಹಾಕಬೇಕು. ಗೋಲ್ಡನ್ ಕಲರ್ ಆಗುವವರೆಗೂ ಫ್ರೈ ಮಾಡಬೇಕು. ಗೋಲ್ಡನ್ ಕಲರ್ ಆಗಿದೆ. ಈಗ ತೆಕ್ಕೊಳೋದು. ಈ ಮಿಕ್ಸಿ ಜಾರ್ ಒಳಗೆ ಕೊಬ್ಬರಿಯನ್ನು ಹಾಕೋಬೇಕು. ಇದನ್ನು ಗ್ರೈಂಡ್ ಮಾಡಬೇಕು. ಈ ಥರ ಕೊಬ್ಬರಿ ನೈಸಾಗಿ ಮಾಡ್ಕೋಬೇಕು. ಮಾಡ್ಕೊಂಡಿದ ಮೇಲೆ ಇದು ಉಳ್ಳಾಗಡ್ಡಿ ಫ್ರೈ ಮಾಡಿದ್ದು ಗೋಲ್ಡನ್ ಕಲರ್ ಆಗಿದ್ದು ಇದರೊಳಗೆ ಹಾಕಿ ಗ್ರೈಂಡ್ ಮಾಡಬೇಕು. ಫ್ರೈ ಮಾಡಿದ್ದು ಹಾಕಿದ್ದಾಯ್ತಲ್ಲ, ಇದು ಮಿಕ್ಸಿಗೆ ಹಾಕೋಬೇಕು. ಮಿಕ್ಸಿಗೆ ಹಾಕಿದ್ದಾಯ್ತು. ಇದರೊಳಗೆ ಟೊಮೆಟೊ ಹಣ್ಣು ಹಾಕೋಬೇಕು. 2 ಟೊಮೆಟೊ ಹಣ್ಣು ಇದರೊಳಗೆ ಕೊಯ್ದು ಹಾಕಬೇಕು. ಈ ಥರ ಕೊಯ್ದು ಇದರೊಳಗೆ ಒಂದು ಸ್ವಲ್ಪ ಪುದೀನ, ಒಂದು ಸ್ವಲ್ಪ ಕೊತ್ತಂಬರಿ ಇವೆಲ್ಲ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೋಬೇಕು. ನೈಸಾಗಿ ಮಾಡ್ಕೋಬೇಕು. ಬೇಕಾದರೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿಗೆ ಹಾಕೋಬೋದು. ಎಣ್ಣೆ ಹಚ್ಚಿ ನಾವು ಗ್ರೇವಿಯನ್ನು ಮಾಡ್ಕೋಬೇಕು. ಸ್ವಲ್ಪ ಎಣ್ಣೆ ಹಾಕಬೇಕು. ಒಂದು ಸ್ಪೂನು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್. ಇದು ಸ್ವಲ್ಪ ಫ್ರೈ ಆಗಬೇಕು. ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಫ್ರೈ ಆಗಬೇಕು. ಚೆನ್ನಾಗಿ ಎಣ್ಣೆಯೊಳಗೆ ಫ್ರೈ ಆಗಬೇಕು. ಫ್ರೈ ಆದಮೇಲೆ ಚೆನ್ನಾಗಿ ಫ್ರೈ ಹಸಿ ಸ್ಮೆಲ್ ಎಲ್ಲ ಅಲ್ಲ ಬೆಳ್ಳುಳ್ಳಿ ಪೇಸ್ಟಿಂದು ಹಸಿ ಸ್ಮೆಲ್ಲು ಹೋಗಬೇಕು. ಅಷ್ಟರವರೆಗೂ ಫ್ರೈ ಮಾಡಬೇಕು. ಇದರೊಳಗೆ ನಾವು ಗ್ರೈಂಡ್ರಿಗೆ ಹಾಕ್ಕೊಂಡಿದ್ದ ಮಸಾಲೆಯನ್ನು
ಮಸಾಲೆ ಹಾಕ್ಕೋಬೇಕು ಇದ್ರೊಳಗೆ. ಎಲ್ಲ ಹಾಕ್ಕೊಂಡು ಈ ಮಿಕ್ಸಿಯೊಳಗೆ ಸ್ವಲ್ಪ ನೀರನ್ನು ಹಾಕಿ ಇದ್ರೊಳಗೆ ಹಾಕಬೇಕು. ಇಲ್ಲೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ನೋಡ್ರಿ ಎಣ್ಣೆ ಎಷ್ಟು ಚೆನ್ನಾಗಿ ಬಿಡ್ತಾ ಇದೆ ಸೈಡಿಗೆ. ಹಿಂಗೆಲ್ಲ ಆಗಬೇಕು. ಇದರೊಳಗೆ ಒಂದು ಸ್ಪೂನು ಅರಿಶಿಣ, 1 ಸ್ಪೂನು ಅರಿಶಿಣ, ಒಂದು ಸ್ಪೂನು ಖಾರ ಪುಡಿ, ನಮಗೆ ಬೇಕಾದಷ್ಟು ಉಪ್ಪನ್ನು, ಟೇಸ್ಟಿಗೆ ಬೇಕಾದಷ್ಟು ಉಪ್ಪನ್ನು ಹಾಕೊಳ್ಳಬೇಕು. ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೈ ಮಾಡಿಕೊಂಡು ಇದರೊಳಗೆ 1 ಸ್ಪೂನು ಗರಂ ಮಸಾಲ, 1 ಸ್ಪೂನು ಗರಂ ಮಸಾಲ, ಇದೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ಮಿಕ್ಸಿ ತೊಳೆದಿದ್ದ ನೀರನ್ನು ಅದರೊಳಗೆ ಹಾಕಬೇಕು. ಗ್ರೇವಿ ಎಷ್ಟು ಬೇಕಾಗ್ತದೋ ಅಷ್ಟು ನೀರನ್ನು ಹಾಕ್ಕೋಬಹುದು. ನಾನು ಮಾತ್ರ 1 ಗ್ಲಾಸ್ ನೀರಷ್ಟೇ ಹಾಕ್ತೀನಿ. ನಾವು 5 eggs ತೊಗೊಂಡಿದ್ದೀವಲ್ಲ, ಇದನ್ನು ಈ ಥರ ಕಟ್ ಮಾಡಿ ಇದರೊಳಗೆ ಗ್ರೇವಿ ಹೋಗ್ತದೆ. ಚೆನ್ನಾಗಿರ್ತದೆ. ಎಗ್ ಗ್ರೇವಿ ಟೇಸ್ಟ್ ಚೆನ್ನಾಗಿ ಬರ್ತದೆ. ಈ ಥರ ಎಲ್ಲ ಕಟ್ ಮಾಡಿ ಗ್ರೇವಿ ಒಳಗೆ ಹಾಕ್ಕೋಬೇಕು. ನಮ್ಗೆ ಎಷ್ಟು ಗ್ರೇವಿ ಬೇಕೋ ಅಷ್ಟು ಮಾಡಿಕೊಂಡು ಆಯಿತು ಎಗ್ ಗ್ರೇವಿ. ಒಂದು ಸ್ವಲ್ಪ ಹೊತ್ತು ಕುದಿಬೇಕಿದು. ಒಂದು 5 ಮಿನಿಟ್ಸ್ ಕುದಿಬೇಕು.
ಎಗ್ ಗ್ರೇವಿ ರೆಡಿಯಾಗಿದೆ. ಎಗ್ ಗ್ರೇವಿ ಮನೆಯಲ್ಲೇ ನಾವು ಮಾಡ್ಕೋಬಹುದು. ಎಗ್ ಗ್ರೇವಿ ರೆಡಿಯಾಗಿದೆ, ಸರ್ವ್ ಮಾಡ್ತಾ ಇದ್ದೀನಿ.